ಗುಡ್ ಮಾರ್ನಿಂಗ್, ನಮಸ್ಕಾರ. ಸುಜನ ಸುವಿಧಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ಇವತ್ತಿನ ವಿಡಿಯೋ 18 ವರ್ಷ ಪೂರೈಸಿದಂತಹ ಯಂಗ್ ಗಾಯ್ಸ್ ಅಥವಾ ಯಂಗ್ಸ್ಟರ್ಸ್ ಅಂತೀವಿ, ಯುವಕ ಯುವತಿಯರಿಗಾಗಿರುವಂಥದ್ದು. ಅದಕ್ಕೋಸ್ಕರ 18ರಿಂದ 24 ವರ್ಷಗಳ ಮಧ್ಯ ಅವಧಿಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನಿಮ್ಮ ಪೂರ್ಣ ಲಕ್ಷ್ಯದೊಂದಿಗೆ ಕೇಳಿ ಹೇಳ್ತಾ ವಿಷಯ. 18 ವರ್ಷ ಪೂರೈಸಿದವರಾಗಿ ನೀವು ಇವತ್ತು ಮೇಜರ್ ಅನ್ಸ್ಕೊಂಡಿದ್ದೀರಾ. ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ್ದನ್ನ ನೀವು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಒಂದು ಹಂತಕ್ಕೆ ಕೂಡ ಬಂದಿದ್ದೀರಾ. ಕಾಂಗ್ರ್ಯಾಚುಲೇಷನ್ಸ್. ಇಂದು ನೀವು ನಿಮ್ಮ ಭವಿಷ್ಯದ ಜೀವನಕ್ಕಾಗಿ ಪಣವನ್ನ ತೊಟ್ಟು ನಿಂತಿದ್ದೀರಿ. ನಿಮ್ಮ ಜೀವನವನ್ನ ಅತಿ ಎತ್ತರದ ಮಟ್ಟಕ್ಕೆ ಏರಿಸಬೇಕು ಅನ್ನುವಂತಹ ವಿಚಾರದಿಂದ ಹೈಯರ್ ಎಜುಕೇಶನ್ ನ ಪಡ್ಕೊಳ್ತಾ ಇದ್ದೀರಿ. ಅಥವಾ ಕೆಲವು ಜನ ಇವತ್ತೇ ಕೂಡ ಜಾಬ್ ಅಂತ ಕೂಡ ಮಾಡ್ತಾ ಇರಬಹುದು. ಇನ್ನು ಕೆಲವು ಜನ ಜಾಬ್ ಜೊತೆಗೆ ಕಲಿಕೆಯನ್ನ ಕೂಡ ಮುಂದುವರಿಸ್ತಾ ಇರಬಹುದು. ಎಲ್ಲರ ಉದ್ದೇಶ ಕೂಡ ಒಂದೇ, ನಾನು ಕೂಡ ನನ್ನ ಕನಸನ್ನ ಪೂರೈಸಿಕೊಳ್ಳಬೇಕು, ಅದಕ್ಕೆ ಬೇಕಾದಂತಹ ಸಿರಿತನವನ್ನ ನಾನು ಹೊಂದಬೇಕು, ಸಿರಿವಂತನಾಗಬೇಕು, ಅತಿ ಹೆಚ್ಚು ಆದಾಯವನ್ನ ನಿರಂತರವಾಗಿ ಪಡೆಯುವಂತಹ ವ್ಯಕ್ತಿ ಆಗಬೇಕು. ಇದರಿಂದ ನನ್ನ ಕನಸುಗಳನ್ನೆಲ್ಲ ನನಸನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಆಗಿದೆ. ಈ ಒಂದು ವಿಚಾರವನ್ನ ಸಾಧಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಕಂಡು ಬರುವಂತದ್ದು ಮೊದಲು ಜಾಬ್ ಇವತ್ತು ಹೆಚ್ಚಾಗ್ತಾ ಇದೆಯಾ ಅವಕಾಶ ಅಥವಾ ಜಾಬಿನ ಅವಕಾಶ ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕಾಗಿದೆ. ಇವತ್ತು ಜಾಬ್ ಅನ್ನುವಂಥದ್ದು ಕಂಪ್ಯೂಟರೈಸ್ಡ್ ಸಿಸ್ಟಮ್ ಬಂದಾಗ ಕಡಿಮೆ ಆಗ್ತಾ ಇದೆ. ಜೊತೆಗೆ ಪ್ರತಿಯೊಂದು ಸೆಕ್ಟರ್ ನಲ್ಲಿ ಮೆಷಿನರೀಸ್ ವರ್ಕ್ ಬಂದಾಗ ಇನ್ನೂ ಕಡಿಮೆ ಆಗ್ತಾ ಇದೆ. 25 ಜನ ಮಾಡುವಂತಹ ಕೆಲಸವನ್ನು ಒಂದು ಮಷಿನ್ ಮಾಡ್ತಾ ಇದೆ. 50 ಜನ ಮಾಡುವಂತಹ ಕೆಲಸಗಳನ್ನು ಕೂಡ ಒಂದೇ ಮಷಿನ್ ಮಾಡ್ತಾ ಇದೆ. ಇದರಿಂದ ಜಾಬ್ ಫೆಸಿಲಿಟಿ ಕಡಿಮೆ ಆಗ್ತಾ ಇದೆ. ಕಂಪ್ಯೂಟರ್ ಬಂದ್ಮೇಲೆ ಒಂದು ಆಫೀಸ್ ಲೆವೆಲ್ನಲ್ಲಿ ವರ್ಕ್ ಕೂಡ ಕಡಿಮೆ ಆಯಿತು, ಬ್ಯಾಂಕ್ನಲ್ಲಿ ಕೂಡ ಕಡಿಮೆ ಆಯಿತು. ಹೀಗೆ ನೋಡೋದಾದ್ರೆ ಇವತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಪೂರ್ಣ ಪ್ರಮಾಣದಲ್ಲಿ ಬಂತು ಅಂದ್ರೆ ಜಾಬ್ ಅನ್ನೋದು ಕನಸಿನ ಮಾತಾಗ್ಲಿಕ್ಕೆ ಹೋಗ್ತಾ ಇದೆ. ವಿಚಾರ ಮಾಡಿ, ಇವತ್ತು ಕಾರು ರಸ್ತೆಯಲ್ಲಿ ಡ್ರೈವರ್ ರಹಿತವಾಗಿ ಓಡ್ತಾ ಇದೆ. ಪ್ರತಿಯೊಂದು ವೆಹಿಕಲ್ ಕೂಡ ಡ್ರೈವರ್ ರಹಿತವಾಗಿ ಓಡಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ರೋಡ್ ಅನ್ನ ಮೇಂಟೈನ್ ಮಾಡುವಂತಹ ಇವತ್ತು ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿಲ್ಲುವಂತಹ ಪೊಲೀಸ್ ಕೆಲಸ ಕೂಡ ಕಡಿಮೆ ಆಗಬಹುದು, ಡ್ರೈವರ್ ಕೆಲಸ ಕೂಡ ಕಡಿಮೆ ಆಗಬಹುದು. ಆ ನಂತರ ಆಕ್ಸಿಡೆಂಟ್ ಇಲ್ಲ ಅಂದ್ರೆ ಹಾಸ್ಪಿಟಲ್ ಕೆಲಸ ಕೂಡ ಕಡಿಮೆ ಆಗಬಹುದು. ಪ್ರತಿಯೊಂದರಲ್ಲೂ ಜಾಬ್ ಅಪಾರ್ಚುನಿಟಿ ಕಡಿಮೆ ಆಗ್ಲಿಕ್ಕಿದೆ. ಹಾಗಾದ್ರೆ ಎಲ್ಲರೂ ಜಾಬ್ ಪ್ರೊವೈಡ್ ಮಾಡುವಂತಹ ಎಂಟರ್ಪ್ರಿನರ್ಶಿಪ್ ಅಥವಾ ಬಿಸಿನೆಸ್ ಹೋಲ್ಡರ್ ಆಗ್ಲಿಕ್ಕೆ ಚಾನ್ಸ್ ಇದೆಯಾ? ಅಷ್ಟೊಂದು ಹಣ ಇದೆಯಾ? ಇಲ್ಲ ಅಂದಾಗ ಇವತ್ತು ನಮಗೆ ಬೇಕಾದಂತಹ ಆದಾಯವನ್ನ, ನಾವು ನಿರೀಕ್ಷೆ ಪಟ್ಟಂತಹ ಹಣವನ್ನ ಗಳಿಸಲಿಕ್ಕೆ ಇರುವಂತಹ ಅವಕಾಶ ಯಾವುದು ಅಂತ ನೋಡೋದಾದ್ರೆ ಇಡೀ ಪ್ರಪಂಚದಾದ್ಯಂತ ಕೈ ಬೀಸಿ ಕರೆಯುವಂತಹ ಒಂದು ಇಂಡಸ್ಟ್ರಿ ಇದೆ ಅಂದ್ರೆ ಅದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್. ಪ್ರಪಂಚದಾದ್ಯಂತ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಇಂಡಸ್ಟ್ರಿ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಹಾಗೆ ಭಾರತದಲ್ಲಿ ಕೂಡ ಅತಿ ವೇಗವಾಗಿ 21ನೇ ಶತಮಾನದಲ್ಲಿ ಬೆಳೆಯುವಂತಹ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿ ಇಕನಾಮಿಸ್ಟ್ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅತಿ ಉತ್ತಮವಾದ ಸಂಸ್ಥೆ ಯಾವುದು ಅಂತ ಹುಡುಕಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಒಂದು ಸಣ್ಣ ಹೆಜ್ಜೆಯನ್ನ, ದೃಢವಾದ ಹೆಜ್ಜೆಯನ್ನ ಇಟ್ಬಿಡಿ ಅಂತೇಳಿ ನಾನು ನಿಮಗೆ ಸಲಹೆಯನ್ನ ನೀಡ್ತಾ ಇದ್ದೀನಿ ಅಂದ್ಕೋಬಹುದು. ಯಂಗ್ ಎಂಟರ್ಪ್ರಿನರ್ಸ್ ಅಂತೇಳಿ ಸಂಬೋಧನೆ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಬೇಕಾದ ವಸ್ತುಗಳನ್ನ ಇವತ್ತು ನಿಮ್ಮ ಇಚ್ಛೆಯ ಪ್ರಕಾರ ನಿರ್ಧಾರ ಮಾಡಿ ಖರೀದಿ ಮಾಡ್ತಾ ಇದ್ದೀರಿ. ಅದನ್ನ ಒಂದು ಶಾಪ್ ನಿಂದ ಖರೀದಿ ಮಾಡ್ತಾ ಇರಬಹುದು, ಅಥವಾ ಮೆಗಾ ಶಾಪ್ಸ್ ನಿಂದ ಖರೀದಿ ಮಾಡ್ತಾ ಇರಬಹುದು, ಅಥವಾ ಆನ್ಲೈನ್ ಶಾಪಿಂಗ್ ನಿಂದ ಕೂಡ ಖರೀದಿ ಮಾಡ್ತಾ ಇರಬಹುದು, ಅಥವಾ ಇ ಕಾಮರ್ಸ್ ನಿಂದ ಖರೀದಿ ಮಾಡ್ತಾ ಇರಬಹುದು. ಹೀಗೆ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರೋರೇ ಬಹಳಷ್ಟು ಜನ ಇದ್ದೀರಿ ಕೂಡ. ಹಾಗೆ ನೋಡೋದಾದ್ರೆ ನಿಮಗೆ ಬೇಕಾದ ವಸ್ತುಗಳನ್ನ ಆನ್ಲೈನ್ ಶಾಪಿಂಗ್ ಮೂಲಕ ಡೈರೆಕ್ಟ್ ಸೆಲ್ಲಿಂಗ್ ಥ್ರೂ ನಮ್ಮ ದೇಶದಲ್ಲಿ ಇರುವಂತಹ ಪ್ರತಿಷ್ಠಿತ ಕಂಪನಿ ವೆಸ್ಟೀಜ್ ಅನ್ನೋ ಸಂಸ್ಥೆಯ ಮೂಲಕ ನೀವು ಪಡ್ಕೊಳ್ತೀರಿ ಹೇಳಾದ್ರೆ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳುವ ಅವಕಾಶವನ್ನ ವೆಸ್ಟೀಜ್ ಸಂಸ್ಥೆ ನೀಡ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಸಂಸ್ಥೆಯಲ್ಲಿ ನೀವು ಸೇರಬೇಕು ಹೇಳಾದ್ರೆ ಮಾಡುವಂಥದ್ದು ಇಷ್ಟೇ. ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ, ಪ್ರತಿಯೊಬ್ಬರು ಕೂಡ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಹೊಂದಿದ್ದೀರಿ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಿಂದ ವೆಸ್ಟೀಜ್ ಆನ್ಲೈನ್ ಶಾಪಿಂಗ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ಸೈನ್ ಅಪ್ ಅನ್ನ ಕ್ಲಿಕ್ ಮಾಡಿ. ಆಗ ಪೇಜ್ ಓಪನ್ ಆದಾಗ ಅಲ್ಲಿ ವ್ಯಾಲಿಡ್ ಅಪ್ಲೈನ್ ಐಡಿ ಅನ್ನೋ ಇರುವಂತಹ ಕಾಲಮ್ ನಲ್ಲಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ಕೆಲವೊಂದಷ್ಟು ಐಡಿ ನಂಬರ್ ಅನ್ನ ನೀವು ನಿಮ್ಮ ಆಯ್ಕೆಯಂತೆ ಉಪಯೋಗಿಸಿಕೊಂಡು ನೀವು ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು
ಇದರಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಳಿ ಹಾಗೂ ಈ ಒಂದು ಆನ್ಲೈನ್ ಶಾಪಿಂಗ್ ಆಪ್ ಅನ್ನ ಬಳಸಿಕೊಂಡು ನಿಮ್ಮ ಇಚ್ಛೆಯಂತೆ ನಿಮಗೆ ಬೇಕಾದಂತಹ ಪರ್ಸನಲ್ ಕೇರ್, ಓರಲ್ ಕೇರ್, ಹೋಮ್ ಕೇರ್, ಸ್ಕಿನ್ ಕೇರ್ ಹಾಗೂ ಹೆಲ್ತ್ ಕೇರ್ ಪ್ರಾಡಕ್ಟ್ಗಳನ್ನು ಸಿಂಪಲ್ ಆಗಿ ನಿಮಗೆ ಬೇಕಾದಂತಹ 1,000 ರೂಪಾಯಿಗಳಷ್ಟು ಪ್ರಾಡಕ್ಟ್ ಅನ್ನ ಹೆಚ್ಚಿಗೆ ಕೂಡ ಬೈ ಮಾಡಬಹುದು. ಆದರೆ ಮಿನಿಮಮ್ ಟು ಮಿನಿಮಮ್ 1,000 ರೂಪಾಯಿಯಷ್ಟು ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡಿದ್ರಿ ಅಂತಂದ್ರೆ ಇದನ್ನ ಉತ್ತಮ ಗುಣಮಟ್ಟದ ವಸ್ತುಗಳು ಅಂದ್ರೆ ಇಲ್ಲಿ ಸೈಂಟಿಫಿಕ್ ಆಗಿ ಇರುವಂತಹ ಪ್ರಾಡಕ್ಟ್ಗಳು ನಿಮ್ಮ ಕೈಗೆ ಸಿಗ್ತಾ ಇರ್ತವೆ. ಸೈಂಟಿಫಿಕ್ ಆಗಿ ಅಂತಂದ್ರೆ ಬಹಳ ಜನ ಇವತ್ತು ವಿಚಾರ ಮಾಡಬಹುದು, ಸೈಂಟಿಫಿಕ್ ಆಗಿ ಇಲ್ಲದೆ ಇರುವಂತಹ ಪ್ರಾಡಕ್ಟ್ ಹೇಗೆ ಸಾಧ್ಯ, ಸೈನ್ಸ್ ಇಲ್ಲದೆ ಯಾವ್ದು ಪ್ರಾಡಕ್ಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ ನಿಮ್ಮಲ್ಲಿ ಬರ್ತದೆ. ಆದ್ರೆ ಒಂದೇ ಒಂದು ಪ್ರಾಡಕ್ಟ್ ಇಂದ ನಿಮಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಫೇರ್ನೆಸ್ ಕ್ರೀಮ್. ಯಂಗ್ಸ್ಟರ್ಸ್ ಪ್ರತಿಯೊಬ್ಬರು ಫೇರ್ನೆಸ್ ಕ್ರೀಮ್ ಬಳಸ್ತಾ ಇದ್ದಾರೆ. ಸೌಂದರ್ಯ ಅತಿ ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ. ಹಾಗೆ ಹೆಚ್ಚು ಕಾಸ್ಮೆಟಿಕ್ಸ್ ಅನ್ನ ಬಳಸ್ತಾ ಇರ್ತಾರೆ. ಹಾಗೆ ಫೇರ್ನೆಸ್ ಕ್ರೀಮ್ ಅಂತಂದ್ರೆ ಏನು, ಇದರಲ್ಲಿ ಇರುವಂತಹ ಸೈನ್ಸ್ ಏನು ನೋಡೋದಾದ್ರೆ 4 ಹಂತದ ಸೈನ್ಸ್ ಇರಬೇಕು. ಇದರಲ್ಲಿ ಮೊದಲನೇ ಹಂತದ ಸೈನ್ಸ್ ಈ ಒಂದು ಕ್ರೀಮ್ ಅನ್ನ ತಯಾರು ಮಾಡೋದು ಒಂದು ಸೈನ್ಸ್, ಆದ್ರೆ ಇದು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ಯಾ ಅನ್ನುವಂಥದ್ದು 2ನೇ ಸೈನ್ಸ್. ಹಾಗೆ ಇದು ಯಾವುದೇ ರೀತಿಯ ಅಫೆಕ್ಟ್ ಮಾಡಲ್ಲ, ಯಾವುದೇ ದುಷ್ಪರಿಣಾಮವನ್ನು ಮಾಡಲ್ಲ ಅನ್ನೋದು 3ನೇ ಸೈನ್ಸ್. ಆದ್ರೆ 4ನೇ ಸೈನ್ಸ್ ಇದು ರಿಜ್ಯುಯೇಷನ್ ಕೆಪಾಸಿಟಿ ಅಂದ್ರೆ ನಮಗೆ ಪೋಷಣೆಯನ್ನ ಮಾಡ್ತಿದ್ಯೋ ಅನ್ನುವಂಥದ್ದು 4ನೇ ಸೈನ್ಸ್. ಈ ರೀತಿ 4 ಹಂತದ ಸೈನ್ಸ್ ಇದೆ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಇರುವಂತಹ ಪ್ರಾಡಕ್ಟ್ಗಳಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ. ಆದರೆ ಓಪನ್ ಮಾರ್ಕೆಟ್ ನಲ್ಲಿ ಇರುವಂತಹ ಸಾಕಷ್ಟು ಪ್ರಾಡಕ್ಟ್ ನಲ್ಲಿ ಈ 4 ಹಂತದ ಸೈನ್ಸ್ ಕೂಡ ಇಲ್ಲ. ಮೊದಲನೇ ಹಂತದ ಸೈನ್ಸ್ ಕೆಲವೊಂದಷ್ಟು ಪ್ರಾಡಕ್ಟ್ ನಲ್ಲಿ, ಕೆಲವೊಂದಷ್ಟು ಪ್ರಾಡಕ್ಟ್ ನಲ್ಲಿ 2ನೇ ಹಂತದ ಸೈನ್ಸ್ ಇರಬಹುದು, ಅಥವಾ ಕೆಲವೊಂದರಲ್ಲಿ 3ನೇ ಹಂತದ ಸೈನ್ಸ್ ಕೂಡ ಇರಬಹುದು. 4ನೇ ಹಂತದ ಸೈನ್ಸ್ ಇಲ್ಲವೇ ಇಲ್ಲ, ಅಲ್ಲಿ ಅಡ್ವರ್ಟೈಸೇ ಸೈನ್ಸ್ ಆಗಿಬಿಟ್ಟಿದೆ. ಈ ಸಿಂಪಲ್ ಥಾಟ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಾವು ಪ್ರಾಡಕ್ಟ್ ಅನ್ನ ಹೈ ಕ್ವಾಲಿಟಿ ಸೈಂಟಿಫಿಕ್ ಪ್ರಾಡಕ್ಟ್ ಅನ್ನ ಬೈ ಮಾಡ್ಲಿಕ್ಕೆ ಅವಕಾಶ ಇರ್ತಿದೆ. ಇದರಿಂದ ನಮ್ಮ ಆರೋಗ್ಯ ಉತ್ತಮ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಇದೇ ವಿಷಯವನ್ನ ನೀವು ನಿಮ್ಮ 10 ಜನರಿಗೆ ಶೇರ್ ಮಾಡಿ, ಅವರಿಗೆ ರೆಫರಲ್ ಅನ್ನ ಕಳಿಸಿ, ಅಥವಾ ನಿಮ್ಮ ID ನಂಬರ್ ಏನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಆ ID ನಂಬರ್ ಅನ್ನ ಅವರಿಗೆ ನೀಡಿ ಅವರನ್ನು ಕೂಡ ನಿಮ್ಮಂತೆ ಗ್ರಾಹಕರನ್ನಾಗಿ ನಿಮ್ಮ ಒಂದು ಸಂಘಟನೆಯಲ್ಲಿ ಸೇರಿಸಿಕೊಂಡ್ರೆ ನೀವು ಏನು ಇವತ್ತು ಖರೀದಿ ಮಾಡಿದ್ದೀರಿ ಆ ಪೂರ್ಣ ಅಮೌಂಟ್ ಏನು 1,000 ರೂಪಾಯಿ ಅಂತಂದಲ್ಲ, ಆ ಪೂರ್ಣ ಅಮೌಂಟ್ ಅನ್ನ ಬೆನಿಫಿಟ್ ಅನ್ನು ಕೂಡ ನೀವು ತಗೊಳ್ಳೋರಾಗ್ತೀರಿ. ಒಂದೇ ಒಂದು ತಿಂಗಳಲ್ಲಿ ಈ ಕೆಲಸವನ್ನ ಮಾಡಿದ್ರಿ ಅಂದ್ರೆ, ನೀವು ಬೈ ಮಾಡಿದ್ರಿ ಜೊತೆಗೆ 10 ಜನರಿಗೆ ಬೈ ಮಾಡಿಸಿದ್ರಿ ಅಂದ್ರೆ, ನೀವು ಏನು ಬೈ ಮಾಡಿದ್ರಿ ನಿಮಗಾಗಿ ಅದು ಪೂರ್ಣ ಅಮೌಂಟ್ ನೀವು ಬೆನಿಫಿಟ್ ಆಗಿ ಪಡ್ಕೋತೀರಿ. ಇದೇ ಮುಂದಿನ ಹಂತದಲ್ಲಿ ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬರು ಇದೇ ಕೆಲಸವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಹಣದ ಬಗ್ಗೆ ಚಿಂತೆನೇ ಇರೋಲ್ಲ. ನೀವು ಆರ್ಥಿಕವಾಗಿ ಸ್ವತಂತ್ರ ಆಗ್ತೀರಿ, ಜೊತೆಗೆ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಂತೋಷ ನಿಮ್ಮದಾಗ್ತಿದೆ. ಇದೇ ಡೈರೆಕ್ಟ್ ಸೆಲ್ಲಿಂಗಿನ ಪವರ್. ಅದಕ್ಕೋಸ್ಕರ ಯಾರು ಕೂಡ 1 ನಿಮಿಷ ಕೂಡ ತಡ ಮಾಡಬೇಡ್ರಿ. ನೀವು ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿ. ಎಸ್, ವೆಸ್ಟೀಜ್ ಈಸ್ ದ ಬೆಸ್ಟ್. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.